ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ನನ್ನ ಮಗನಿಗೆ ಕೂಡ ಸ್ಕೂಲಿಗೆ ರಜೆ ಇತ್ತು, ಹಾಗಾಗಿ ಮೈಸೂರು ದಸರಾ ನೋಡೋಣ ಅಂತ ಹೋಗಿದ್ವಿ. ನನಗೆ ಮೈಸೂರು ದಸರಾ ನೋಡಬೇಕನ್ನೋ ಆಸೆ ತುಂಬ ಇತ್ತು, ಅದರಲ್ಲೂ ಲೈಟಿಂಗ್ಸ್ ನೋಡಬೇಕಂತ ತುಂಬ ಆಸೆ ಇತ್ತು. ಸೊ ಎಲ್ಲರಿಗೂ ಅದೊಂದು ಆಸೆ ಇದ್ದೇ ಇರುತ್ತೆ. ನಾನು ಕೂಡ ಈಗ 6 ಇಯರ್ಸ್ ಬ್ಯಾಕ್ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು. ಬಟ್ ಮಗ ಇರಲಿಲ್ಲ ಆವಾಗ. ಒಂದಷ್ಟು ಪ್ಲೇಸ್ಗಳು ಮಿಸ್ ಆಗಿತ್ತು. ಸೊ ಹಾಗಾಗಿ ಈ ಸಲ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಸೊ ಓಕೆ ಫೈನ್, ಇದರಲ್ಲಿ ಕೇಕ್ ಶೋ ನೋಡಿದ್ವಿ ನಾವು. ತುಂಬ ಚೆನ್ನಾಗಿದೆ ಕೇಕ್ ಮಾತ್ರ. ಇದೆಲ್ಲ ನಿಜವಾದ ಕೇಕಾ ಅಂತ ಕೂಡ ಅನಿಸುತ್ತೆ ನಮಗೆ ನೋಡಿದಾಗ. ಬಟ್ ಸಿಂಪ್ಲಿ ಬ್ಯೂಟಿಫುಲ್, ಅಂದರೆ ವಂಡರ್ಫುಲ್, ನಿಜವಾಗ್ಲೂ ಅಮೇಝಿಂಗ್ ಅಂತಲೇ ಅನಿಸುತ್ತೆ ನಮಗೆ ನೋಡಿದಾಗ. ಇದೆಲ್ಲ ಕೇಕಿನ ಮಾಡ್ಬೋದು ಅಂತ ಅನಿಸುತ್ತೆ. ಅರಮನೆ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅವ್ರು ಹೇಳಿರೋ ಪ್ರಕಾರ 2 months ಇರುತ್ತೆ ಅಂತ. ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನಾನು ನೋಡಿದೆ ಅದನ್ನು. ಸೊ ನಿಜವಾಗ್ಲೂ ನಾವು ಹೊರಗಡೆಯಿಂದ ನೋಡಿದಾಗ ಇದು ಹೇಗಪ್ಪ ಅಂತ ಅನಿಸ್ತಿತ್ತು. ಬಟ್ ರಿಯಲಾಗಿ ನೋಡಿದಾಗ ತುಂಬ ಚೆನ್ನಾಗಿತ್ತು. ನಂಗೆ ಅದರಲ್ಲೂ ಜಿರಾಫ್ ಮತ್ತು ಅರಮನೆ ಸಖತ್ ಇಷ್ಟ ಆಯಿತು. ಮತ್ತು ನಾವು ಇನ್ನು ಮೈಸೂರಲ್ಲಿ ಏನು ನೋಡಿದ್ವಿ ಅಂತ ಹೇಳಿದ್ರೆ, ಪ್ಯಾಲೇಸಿಗೆ ಹೋಗಿದ್ವಿ. ಅದಾದ ಮೇಲೆ ಅಲ್ಲಿ ತುಂಬ ರಶ್ಶು. ಸೊ ಖಂಡಿತ ಮಕ್ಕಳನ್ನ ಕರ್ಕೊಂಡು ಹೋದಾಗ ಆದಷ್ಟು ಹುಷಾರಾಗಿ ಕರ್ಕೊಂಡು ಹೋಗಬೇಕು, ಟ್ರಾಫಿಕ್ ಜಾಸ್ತಿ. ಆ್ಯಂಡ್ ನೆಕ್ಸ್ಟು ನಾವು ಕಾರಂಜಿ ಲೇಕಿಗೆ ಹೋಗಿದ್ವಿ, ರೈಲ್ವೆ ಮ್ಯೂಸಿಯಮ್ಗೆ ಹೋಗಿದ್ವಿ, ಕೇಕ್ ಶೋಗೆ ಹೋಗಿದ್ವಿ. ಸೊ ಕೇಕೆಲ್ಲ ನೀವು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು ಅದನ್ನು, ತುಂಬ ಚೆನ್ನಾಗಿದೆ. ಆ್ಯಂಡ್ ಲಾಸ್ಟ್ಗೆ ಸ್ಯಾಂಡ್ ಮ್ಯೂಸಿಯಮ್ಗೆ ವಿಸಿಟ್ ಮಾಡಿದ್ವಿ ಕೂಡ. ಝೂಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಸಾಕಾಗಲಿಲ್ಲ. ಮತ್ತು ಆಲ್ರೆಡಿ ನೋಡಿದ್ವಿ, ನನ್ನ ಮಗನಿಗೆ ಯಾಕೋ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಷ್ಟೊಂದು ಅವನಿಗೆ ತುಂಬ ಹೊತ್ತಾಗಿರೋದ್ರಿಂದ, ಅಲ್ಲಿ ಮೈಸೂರು ಝೂನಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಹಾಗಾಗಿ ತುಂಬ ಅವರ್ಸ್ ಓಡಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಅದಕ್ಕೆ ಹೋಗಲಿಲ್ಲ. ಆ್ಯಂಡ್ ಕಾರಂಜಿ ಲೇಕಿಗೆ ಹೋದ್ವಿ. ಅಲ್ಲಂತೂ ಸಖತ್ತಾಗಿದೆ ಗೈಸ್. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ನವಿಲಂತೂ ಎದುರುಗಡೆನೇ ಬರುತ್ತೆ, ನಮ್ಮ ಹತ್ರನೇ ಬರುತ್ತೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ನಮಗೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳಿಗೆ ಆಟ ಆಡೋದಕ್ಕೆ ಕೂಡ ಅಲ್ಲಿ ಜೋಕಾಲಿ ಆಗಿರ್ಬೋದು ಅಥವಾ ಜಾರುಬಂಡಿ ಆಗಿರ್ಬೋದು, ಹೀಗೆ ಸುಮಾರಷ್ಟು ಆಟ ಆಡೋದಿದೆ. ಸೊ ಅಲ್ಲಿಗೆ ನೀವು ಕರ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನಮಗಂತೂ ತುಂಬ ಇಷ್ಟ ಆಯಿತು. ಸೊ ಮೈಸೂರಿಗೆ ಹೋಗಿದ್ದು, ನಾವು ಮೈಸೂರಿಗೆ ಎಷ್ಟು ಸಲ ಹೋಗಿ ಅಷ್ಟೇ ಖುಷಿ ಆಗುತ್ತೆ. ಸುಮಾರಷ್ಟು ಪ್ಲೇಸ್ಗಳು ಮಿಸ್ ಆಯಿತು. KRZಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಅದು ಕೂಡ ಆಗಲಿಲ್ಲ. ಇನ್ನು ನೆಕ್ಸ್ಟು ಇನ್ನೊಂದು 2-3 ವರ್ಷ ಬಿಟ್ಟು ಅಥವಾ ಇನ್ಯಾವಾಗಾದರೂ ಹೋಗಬೇಕು. ಸೊ ಅವಾಗ ಹೋಗ್ತೀವಿ. ಆ್ಯಂಡ್ ಇದು ಮಾತ್ರ ತುಂಬ ಇಷ್ಟ ಆಯಿತು. ಈವನ್ ಸ್ಯಾಂಡ್ ಮ್ಯೂಸಿಯಮ್ ಕೂಡ ಚೆನ್ನಾಗಿದೆ, ಓಕೆ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಸೊ ವಿ ಎಂಜಾಯ್ಡ್ ಅ ಲಾಟ್. ಹಾಗೆ ಲೈಟಿಂಗ್ಸ್ ಆ್ಯಂಡ್ ಮೈಸೂರು ದಸರಾ ಲೈಟಿಂಗ್ಸ್ ಬಗ್ಗೆ ಹೇಳೋದೇ ಬೇಡ. ಸೊ ಹೊರಗಡೆ ಅವಾಗೆಲ್ಲ ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದಿದ್ದಷ್ಟೇ. ನನಗೆ ಅದನ್ನು ನೋಡಬೇಕು ಹತ್ತಿರದಿಂದ ಅಂತ ಒಂದು ಆಸೆ ಇತ್ತು. ಸೊ ಅದು ಕೂಡ ಈಡೇರಿತು. ಅದು ಬರೀ ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಆ ಕಣ್ಣಲ್ಲಿ ತುಂಬಿಸ್ಕೊಳ್ಳೋದಿದೆಯಲ್ಲ, ಅದ್ರ ಖುಷಿನೇ ಬೇರೆ. ಅಲ್ಲಿ ಹೋಗಿ ನಿಂತಾಗ ಅದನ್ನೆಲ್ಲ ಒಂದು ನೋಡೋದೇ ಖುಷಿ ಬೇರೆ. ಸೊ ತುಂಬ ತುಂಬ ಖುಷಿ ಆಯಿತು. ವಿಡಿಯೋನ ನೀವು ನೋಡಿ ತುಂಬ ಚೆನ್ನಾಗಿದೆ. ಸೊ ಮಿಸ್ ಮಾಡಿದೆ. ಕಾರಂಜಿ ಲೇಕಿಗೆ ಮಾತ್ರ ಖಂಡಿತ ಹೋಗಿ ಬನ್ನಿ. ಅದರಲ್ಲೂ ಮಕ್ಕಳಿದ್ರೆ ಅವ್ರಿಗೆ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಅದ್ರ ನೆಕ್ಸ್ಟು ನೀವು ಶುಕವನಕ್ಕೆ ಕೂಡ ಹೋಗಿ ಬರ್ಬೋದು. ಅಲ್ಲಿ ಗಿಳಿಗಳಿದೆ, ಸೊ ಅದನ್ನು ಕೂಡ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಅಲ್ಲಿ ಆಂಜನೇಯ ಟೆಂಪಲ್ ಇದೆ. ಸೊ ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಹಾಗೆ ಅದ್ರ ನೆಕ್ಸ್ಟ್ ನಾವು ಇನ್ನೊಂದು ಹೇಳ್ತೀನಿ, ಲೋಕರಂಜನ್ ಅಕ್ವೇರಿಯಂ ಕೂಡ ಇದೆ, ಟನಲ್ ಅಕ್ವೇರಿಯಂ ಇದೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಎಂಟ್ರಿ ಫೀಸು 250 ಆಗುತ್ತೆ ಒಬ್ಬರಿಗೆ. ಸೊ ನೋಡಿಕೊಂಡು ಅದು ಕೂಡ ತುಂಬ ಚೆನ್ನಾಗಿದೆ. ಫಿಶ್ ಯಾರಿಗೆಲ್ಲ, ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ, ಖಂಡಿತ ಮಿಸ್ ಮಾಡಿಬಿಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಕ್ವೇರಿಯಮಲ್ಲಿ ಜೆಲ್ಲಿ ಫಿಶಸ್ಸು ಹಾಗೆ ಹಲವಾರು ಥರದ ಫಿಶಸ್ಗಳಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನಾವು ಹೋದಾಗ, ಸೊ ಅದೇ ಹೇಳಿದ್ನಲ್ಲ 6 ಇಯರ್ಸ್ ಬ್ಯಾಕ್ ನೋಡೋಕ್ಕೆ ಆಗಿರಲಿಲ್ಲ. ಬಟ್ ಇವಾಗ ನಾವು ಮಗ ಹೇಗೂ ಇದ್ದ, ಸೊ ಅವನನ್ನು ಕರ್ಕೊಂಡೆಲ್ಲ ತೋರಿಸ್ಕೊಂಡು ಬರೋಣ, ರಜೆ ಇತ್ತು ಅಂತ ಹೇಳಿ ಹೋಗಿದ್ದು. ಸೊ ಅವನಿಗೂ ಕೂಡ ಇಷ್ಟ ಆಯಿತು, ಅವನು ಕೂಡ ಎಂಜಾಯ್ ಮಾಡಿದ. ಅಲ್ಲಿ ಇನ್ನೊಂದೇನೆಂದರೆ ಫಿಶ್ಗೆ ಫುಡ್ ಹಾಕೋಕ್ಕೂ ಕೂಡ ಕೊಟ್ಟಿದ್ದಾರೆ. ಬಟ್ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ನೀವು. ಅದನ್ನು ನೋಡ್ಕೊಳ್ಳಿ, ನೀವು ಬೇಕು ಅಂದರೆ ತೊಗೊಳ್ಬೋದು, ಇಲ್ಲ ಅಂತಂದರೆ ಇಲ್ಲ. ಬಟ್ ಎಂಟ್ರಿ ಫೀಸ್ ಅಷ್ಟಿದೆ. ಸೊ ಎಲ್ಲದಕ್ಕೂ ಎಂಟ್ರಿ ಫೀಸ್ ಇರುತ್ತೆ. ಇನ್ನು ಪ್ಯಾಲೇಸ್ಗೇನು ಎಂಟ್ರಿ ಫೀಸ್ ಏನಿಲ್ಲ. ಹೊರಗಡೆ ನೋಡಲಿಕ್ಕೆ ಏನು ನಿಮಗೆ ಗ್ರೌಂಡ್ ನೋಡಲಿಕ್ಕೆ ಆ ಥರ ಏನು ಫೀಸ್ ಇಲ್ಲ. ಬಟ್ ಒಳಗಡೆ ಹೋಗಲಿಕ್ಕೆ ಎಷ್ಟೋ ಎಂಟ್ರಿ ಫೀಸ್ ಇದೆ. ನಾವು ಲಾಸ್ಟ್ ಟೈಮ್ ಹೋದಾಗ ನೋಡಿದ್ವಿ, ಹಾಗಾಗಿ ಅದ್ರ ಒಳಗಡೆ ನೋಡೋಕ್ಕೆ ಹೋಗಿರಲಿಲ್ಲ ಈ ಸಲ.
ಸೊ ನೋಡಿ ಫಿಶ್ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ತುಂಬ ಚೆನ್ನಾಗಿದೆ. ಸೊ ಖಂಡಿತ ನೀವು ಮಿಸ್ ಮಾಡದೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಮರಳಿನಲ್ಲಿ ಕೂಡ ಹಲವಾರು ಕಲಾಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕಲಾಕೃತಿಗಳು, ಕಲೆಗಳನ್ನ ಇಷ್ಟಪಡೋರಿಗೆ ಅದು ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ವಿಡಿಯೋದಲ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ, ಮಾಹಿತಿ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತಾನೆ ಬೇರೆ ವಿಡಿಯೋ ಮೂಲಕ, ನೆಕ್ಸ್ಟ್ ವಿಡಿಯೋ ಮೂಲಕ. ಅಲ್ಲಿವರೆಗೂ ಟಾಟಾ ಬಾಯ್.